ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾಲೂಕು ಆಡಳಿತ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಬಿಜಿವಿಎಸ್ ಹಾಗೂ ವೀರಶೈವ ಮಹಿಳಾ ಸಂಘದ ಸಹಯೋಗದಲ್ಲಿ ಬೃಹತ್ ಪರಿಸರ ಜಾಗೃತಿ ಜಾಥಾವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಬೃಹತ್ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು, ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಸಾಂಕೇತಿಕವಾಗಿ ಆಚರಿಸಲಾಗಿತ್ತಾದರೂ ಜನರಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಉದ್ದೇಶದಿಂದ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇಂದು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿರುವುದರಿಂದ ಅವರಲ್ಲಿ ಪರಿಸರ ಪ್ರಜ್ಞೆ ಬೆಳೆಸುವುದು ಅತ್ಯಂತ ಅಗತ್ಯವಾಗಿದೆ ಎಂದರಲ್ಲದೆ, ತಾಯಿ ಸಾಕಮ್ಮ ಅವರ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ವಿಶೇಷ ಸಂದೇಶ ನೀಡಿದ ಶಾಸಕ ಸುರೇಶ್, ಪ್ರತಿಯೊಬ್ಬರೂ ತಮ್ಮ ತಾಯಿಯ ಹೆಸರಿನಲ್ಲಿ ಕನಿಷ್ಠ ಒಂದು ಗಿಡವನ್ನ ನೆಟ್ಟು ಅದನ್ನು ಪೋಷಿಸುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಹಾಸನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ, ಬೇಲೂರು ಕ್ಷೇತ್ರದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಹೊಯ್ಸಳ ಕ್ರೀಡಾಂಗಣದಲ್ಲಿ 150ಕ್ಕೂ ಹೆಚ್ಚು ಗಿಡಗಳನ್ನು ನೆಡಲಾಗುತ್ತಿದ್ದು, ಹಗರೆ, ಐದಳ್ಳ, ಹಳೇಬೀಡು ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಒಟ್ಟು 1.5 ಲಕ್ಷ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನು ಮಾಡ್ತಕ್ಕಂಥದ್ದು ಸಾಂಕೇತಿಕವಾಗಿ ಇರುತ್ತೆ. ಆದರೆ ಪರಿಸರ ಅಂತಕ್ಕಂಥದ್ದು ಪ್ರತಿನಿತ್ಯ ಪ್ರತಿ ಕ್ಷಣವನ್ನು ಸಹ ನಾವು ಗಮನಿಸಬೇಕು ಅನ್ನೋದಕ್ಕೆ ಇವತ್ತು ಬೇಲೂರಿನ ಸಮಸ್ತ ನಮ್ಮೆಲ್ಲ ಪರಿಸರವಾದಿಗಳ ಸಹಕಾರದಿಂದ, ಅಧಿಕಾರಿಗಳ ಸಹಕಾರದಿಂದ, ವಿಶೇಷವಾಗಿ ಸಾರ್ವಜನಿಕರ ನನ್ನೆಲ್ಲ ಸಹೋದರಿಯರಿದ್ದಾರೆ ಅವರ ಸಹಕಾರದಿಂದ, ಆಮೇಲೆ ಶಾಲಾ ಮಕ್ಕಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ಏನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿ ಅವರಲ್ಲಿ ಅವೇರ್ನೆಸ್ನ ಮೂಡಿಸಬೇಕು, ಪರಿಸರಕ್ಕೆ ಒತ್ತನ್ನು ಕೊಡಬೇಕು. ಇವತ್ತು ಎಲ್ಲರಿಗೂ ಸಹ ತಾಯಿ ಅಂತಕ್ಕಂಥದ್ದೊಂದು ಪದಕ್ಕೆ ತುಂಬ ಗೌರವ ಇರತಕ್ಕಂಥದ್ದು. ಒಂದು ಕರೆಯನ್ನು ಕೊಟ್ಟಿದ್ದಾರೆ, ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅಂತಕ್ಕಂಥದ್ದು. ಅದು ಕಾಡು, ಮೇಡು, ಇನ್ನೊಂದು ಮತ್ತೊಂದು. ಪರಿಸರನೇ. ಪರಿಸರ ಇಲ್ಲದೆ ಹೋದರೆ, ಪ್ರಕೃತಿ ಇಲ್ಲದೆ ಹೋದರೆ ನಾವು ಯಾರೂ ಸಹ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಏನಾದರೂ ಬೇಕು ಅಂತಂದರೆ ಪರಿಸರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಬಹುಶಃ ನನಗನ್ಸುತ್ತೆ ಸಂಘ ಪರಿವಾರದವರಿಂದ ಹಿಡಿದು ಎಲ್ಲ ಸಮಸ್ತ ಸಾರ್ವಜನಿಕರು ಬೇಲೂರಿನ ಹಿತವನ್ನು ಕಾಪಾಡ್ತಕ್ಕಂಥ, ವಿಶ್ವವಿಖ್ಯಾತ ಆಗಿರ್ತಕ್ಕಂಥ, ಬೇಲೂರಿಗೆ ವಿಶೇಷವಾದಂಥ ಒಂದು ಗೌರವ ಇರತಕ್ಕಂಥ ಸಮಸ್ತ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾವು ಸಹ ಪತ್ರಿಕಾ ಮಿತ್ರ ಕ್ರೀಡಾಂಗಣದಲ್ಲಿ ಅರಣ್ಯ ಇಲಾಖೆಯಿಂದ 150 ಗಿಡಗಳನ್ನ ನೆಡ್ತಕ್ಕಂಥ, ಯಾಕೆಂದರೆ ಪರಿಸರ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬೆಳಗಿನ ಜಾವ ಪರಿಸರ ತುಂಬ ಮೌಲ್ಯವಾದಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥದ್ದು. ಅದರ ಉದ್ದೇಶದಿಂದ ಈ ಭಾಗದ ಜನತೆ ಇಲ್ಲಿ ವಾಕ್ ಮಾಡೋದಕ್ಕೆ ಇದಕ್ಕೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಈ ಸ್ಟೇಡಿಯಮ್ಮಲ್ಲಿ ಅರಣ್ಯ ಇಲಾಖೆ ವತಿಯಿಂದ 150 ಗಿಡಗಳನ್ನ ನೆಡ್ತಕ್ಕಂಥದ್ದು, ಅದನ್ನು ಲಾಲನೆ ಮತ್ತು ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸಹ ಅಧಿಕಾರಿಗಳು ನಿರ್ವಹಿಸ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು. ಪರಿಸರ ದಿನಾಚರಣೆ ಬರೀ 5ನೇ ತಾರೀಕಿಗೆ ಮಾತ್ರ ಸೀಮಿತವಾಗಿದೆ. ಪ್ರತಿದಿನವೂ ನಾವು ಒಣ ಮಹೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ಹಾಗೂ ಒಂದು ತಾಯಿ ಹೆಸರಲ್ಲಿ ಒಂದು ಮರವನ್ನು ನೆಡುವ ಒಂದು ಒಳ್ಳೆಯ ಕಾನ್ಸೆಪ್ಟ್ ಆಗಿದೆ. ಇದೇ ರೀತಿ ಮಕ್ಕಳಲ್ಲಿಯೂ ಸಹ ಪರಿಸರ ಪ್ರಜ್ಞೆಯನ್ನು ಮೂಡಿಸಿ ನಮ್ಮ ಹಸಿರು ಹಾಸನ ಪ್ರೋಗ್ರಾಮ್ ಅಂಗವಾಗಿ ಹಾಗೂ ನಮ್ಮ ಬೇಲೂರು ಹಸಿರಾಗಿ ನಡೆಸ್ತಿರ್ಲಿ ಅಂತ ಈ ಮಕ್ಕಳಿಗೆ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಮಕ್ಕಳು ಒಂದಾದ್ರೂ ಗಿಡವನ್ನು ನೆಟ್ಟು ಪೋಷಿಸಿ ಅಂತ ಕೇಳ್ಕೊತಾ ಮಾತನಾಡ. What?